ಫಸ್ಟ್ ಮೇರಂದು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಆನ್ಲೈನ್ ಚೀಟಿಂಗ್ದು FIR ದಾಖಲು ಮಾಡಲಾಗಿದೆ. ಇದರಲ್ಲಿ ವಿಕ್ಟಿಮ್ ಪ್ರಕಾಶ್ ಗುಬ್ಬಿ ಅಂತ ಒಂಟ್ಮೂರಿ ಕಾಲನಿದು ಒಂದು ಸೀನಿಯರ್ ಸಿಟಿಸನ್ ಇದ್ದಾರೆ. ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಯೂಟ್ಯೂಬ್ ನಲ್ಲಿ ಇವರು ಒಂದು ವಿಡಿಯೋ ನೋಡಿದ್ದಾರೆ. ಅದರಲ್ಲಿ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಒಂದು ಸ್ಕೀಮ್ಗೆ, ಇನ್ವೆಸ್ಟ್ಮೆಂಟ್ ಸ್ಕೀಮ್ಗೆ ಪ್ರಮೋಟ್ ಮಾಡ್ತಾ ಇದ್ರೆ ಅಂತ ತೋರಿಸಿದ್ದಾರೆ. ಅದು ನೋಡಿಕೊಂಡು ಆ ವಿಡಿಯೋನಲ್ಲಿ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಏನು ಲಿಂಕ್ ಇದೆ ಅದು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಸಜೆಷನ್ ಇತ್ತು. ಅದರ ಪ್ರಕಾರ ಈ ಗುಬ್ಬಿಯವರು ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅವರ ಡೀಟೇಲ್ಸ್ ಹಾಕಿದ್ದಾರೆ. ಒಂದು 044 ನಂಬರಿಂದ ಸ್ಟಾರ್ಟ್ ಆಗಿದ್ದ ನಂಬರಿಂದ ಅವರಿಗೆ ಒಬ್ಬ ಆನಂದ್ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ದಾನೆ, ಆದರ್ಶ್ ಆನಂದ್ ಅಂತ, ಮತ್ತು ಆ ಸ್ಕೀಮ್ ಬಗ್ಗೆ ಮಾತಾಡಿಕೊಂಡು ಅವರಿಂದ ದುಡ್ಡು ಇನ್ವೆಸ್ಟ್ ಮಾಡಿಸಿದ್ದಾನೆ. ಆಮೇಲೆ ಅವರಿಗೆ 65,000 ಪ್ರಾಫಿಟ್ ಆಗಿದೆ ಅಂತ, $65,000 ಪ್ರಾಫಿಟ್ ಆಗಿದೆ ಅಂತ ಕಮ್ಯುನಿಕೇಟ್ ಮಾಡಿದ್ದಾನೆ. ಅವರು ಯಾವಾಗ ಆ ದುಡ್ಡು ಡ್ರಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆವಾಗ ಅವರಿಗೆ ಇಲ್ಲ ಈ ದುಡ್ಡಕ್ಕೆ ಕಸ್ಟಮ್ ಫೀ ಕಟ್ಟಬೇಕು ನೀವು ಅಂತ 4 ಲಕ್ಷ ಕಸ್ಟಮ್ ಫೀ ಹೆಸರಲ್ಲಿ ಅವನು ವಿಡ್ರಾ ಮಾಡಿದ್ದಾನೆ. ಆದ್ರೂ ಕೂಡ ಅದು ಹಣ ವಿಡ್ರಾ ಮಾಡಕ್ಕೆ ಅವನು ಬಿಟ್ಟಿಲ್ಲ ಮತ್ತು ಇನ್ನು 2 ಲಕ್ಷ ನೀವು ಅದರಲ್ಲಿ ಕಟ್ಟಬೇಕು, ಆವಾಗ ಮಾತ್ರ ನಿಮ್ಗೆ ಹಣ ವಿಡ್ರಾ ಮಾಡಕ್ಕೆ ಆಗುತ್ತೆ ಅಂತ ಹೇಳ್ಕೊಂಡು ಒಟ್ಟು 7.9 lakhs ರೂಪೀಸ್ದು ಮೋಸ ಇವರಿಗೆ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು FIR ದಾಖಲು ಮಾಡಿದೀವಿ. ಮೊಟ್ಟ ಮೊದಲನೇಗಾಗಿ ಈ ಯೂಟ್ಯೂಬ್ ನಲ್ಲಿ ಬರ್ತಾ ಇರುವುದು ಎಲ್ಲ ವಿಡಿಯೋ ನಿಜ ಅಥವಾ ಅಂತ ನಮ್ಮ ನಗರವಾಸಿಯರು ನಂಬಬಾರದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಡೀಪ್ ಫೇಕ್ ಮಾಡಕ್ಕೆ ಬಹಳ ಸುಲಭ ಇದೆ. ಅದು ಫೈನಾನ್ಸ್ ಮಿನಿಸ್ಟರ್ ಮೇಡಮ್ದು ವಿಡಿಯೋ ಇರಲಿಲ್ಲ, ಅದು ಡೀಪ್ ಫೇಕ್ ಬಳಸ್ಕೊಂಡು ಆ ವಿಡಿಯೋ ಮಾಡಿಸಿದ್ದಾರೆ. ಎರಡನೇದು, ಯಾವುದೇ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಯಾರೋ ನಿಮ್ಗೆ ಹೇಳಿದರೆ ದಯವಿಟ್ಟು ಗೂಗಲ್ ಆಗಲಿ, ChatGPT ಆಗಲಿ ಅಥವಾ ಯಾವ್ದಾದ್ರು ಸ್ಕೀಮಿಂದ ಇದು ಇನ್ವೆಸ್ಟ್ಮೆಂಟ್ ಸ್ಕೀಮ್ಗೆ ಮ್ಯಾಂಡೇಟರಿ ಕಂಡೀಷನ್ ಏನೇನಿರುತ್ತೆ, ಗೈಡ್ಲೈನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಿ. ಯಾರಿಗೆ ನೀವು ನೋಡ್ಲೇ ಇಲ್ಲ, ಬರೀ ಫೋನ್ ಮುಖಾಂತರ ಮಾತಾಡ್ತಾ ಇದ್ದಾರೆ, ಆ ತರ ಸ್ಕೀಮ್ ಅಲ್ಲಿ ಜಾಸ್ತಿ ದಯವಿಟ್ಟು ನಂಬಬೇಡಿ. ಈ ಕಾಲದಲ್ಲಿ ಈ ಕ್ವಿಕ್ ಮನಿ ಹಿಂದೆ ಯಾರ್ಯಾರು ಹೋಗ್ತಾರೆ ಅವರಿಗೆ ಮೋಸ ಆಗೋದು ಸಾಧ್ಯತೆ ಬಹಳ ಜಾಸ್ತಿ ಇರುತ್ತದೆ. ಮುಂದಿನ ತನಿಖೆ ಜಾರಿ. ಈಗ ಅದು ಹೆಸರು ಹೇಳ್ತಾರೆ ಅವರು ಆನಂದ್ ನಾಗರಾಜ್, ಅವ್ರದ್ದು ನಮ್ಮ ಹತ್ರ ಮೊಬೈಲ್ ನಂಬರ್ ಇದೆ ಮತ್ತು ಅಕೌಂಟ್ ನಂಬರ್ ಇದೆ. ಅದು ನಾವು ತನಿಖೆ ಮಾಡ್ತಾ ಇದ್ವಿ, ಬಟ್ ಚಾನ್ಸಸ್ ನಮ್ಮ ಇರೋದು ಎಕ್ಸ್ಪೀರಿಯನ್ಸ್ ಪ್ರಕಾರ ಮ್ಯೂಲ್ ಅಕೌಂಟ್ ಇದು ಇರಬಹುದು. ಅದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್, ನೀವು ಇಷ್ಟು ದುಡ್ಡು ಹಾಕಿ ನಾವು ರಿಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ರಿಟರ್ನ್ ಕೊಡ್ತೀವಿ ಅಂತ. ಸೊ ಈ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಏನಿದೆ ಇದು ಮ್ಯಾಕ್ಸಿಮಮ್ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಸೈಬರ್ ಕ್ರೈಮ್ ನಲ್ಲಿ ಹೈಯೆಸ್ಟ್ ಸ್ಕ್ಯಾಮ್ ಏನಿದೆ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಇದೆ. ಎಲ್ಲರಿಗೆ ಒಂದು ಆಸೆ ಇರುತ್ತೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ನಾನು ಎಲ್ಲಿ ಹಾಕ್ತೀನಿ, ನನಗೆ ಇಷ್ಟು ರಿಟರ್ನ್ ಸಿಗ್ಲಿ ಅಂತ. ಎಲ್ಲಿ ತುಂಬಾ ಹೆಚ್ಚಿನ ರಿಟರ್ನ್ ಕೊಡ್ತಾ ಇದ್ರೆ ಅಲ್ಲಿ ನಿಮ್ಗೆ ಡೌಟ್ ಬರಬೇಕು. ಆಲ್ರೈಟ್, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದೇಶದ ಬಿಗ್ಗೆಸ್ಟ್ ಬ್ಯಾಂಕ್ ಇದೆ, ಸರ್ಕಾರಿ ಬ್ಯಾಂಕ್ ಇದೆ. ಅವರು ಎಷ್ಟು ಕೊಡ್ತಾ ಇದ್ರೆ ಅದಕ್ಕಿಂತ ತುಂಬಾನೇ ಜಾಸ್ತಿ ಯಾರು ಕೊಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಡೌಟ್ ಬರಬೇಕು. ಇಲ್ಲ, ಇವರು ಬಹಳ ಲೇಟ್ ಆಗಿ ಕೊಟ್ಟಿದ್ದಾರೆ. ಇದು ನವೆಂಬರ್ ಇಂದ ಫೆಬ್ರವರಿವರೆಗೆ ಇದು ಮೋಸ ಆಗಿದೆ. ಇವರು ಮೇ ನಲ್ಲಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯೂಟ್ಯೂಬ್ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇತ್ತು, ಅದರಿಂದ ಇವ್ರದ್ದು ಕಮ್ಯುನಿಕೇಶನ್ ಶುರು. ಈಗ ಡೀಪ್ ಫೇಕ್ ವಿಡಿಯೋ ಮಾಡೋದು ಬಹಳ ಈಸಿ ಇದೆ, ನೀವು ಯಾರಿಗೂ ವಿಡಿಯೋ ಮಾಡಬಹುದು. ಫ್ರೀ ಟೂಲ್ ನಲ್ಲಿ ಕೂಡ ಸಿಗುತ್ತೆ. ಮತ್ತು ಫೈನಲ್